ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ರೀ. ಡೈಲಿ ಇದಾಗೈತಿ ಗುಡ್ ಮಾರ್ನಿಂಗ್ ಅಂತ. ಇಲ್ಲಿ ನೋಡ್ರಿ, ನಿನ್ನೆ ಚೇರಿಂದ ಬಿದ್ದಾರಿ, ನಾನೇ ಬೆಳೆಸಿಟ್ಬಿಟ್ರಿ ಚೇರಿಂದ. ಇವತ್ತು ನಂದೇ ಕಾರವಾರ, ಅದು ಯಾಕೆ ಹಂಗಾಗೈತೆ ಗೊತ್ತಿಲ್ರಿ. ಅಲ್ರಿ ಅಜ್ಜಿಯರು ಚಾ ತೊಗೊಂಡು ಇಟ್ಟಿದ್ರು ಹಂಗೆ ಕುಡಿಲಿಕ್ಕೆ ಅಂತ ಹೇಳಿ. ಅವ ಕುಡಿಯಾಕತ್ತಿದ್ದಿಲ್ರಿ. ಹೆಂಗೆ ಟೇಸ್ಟ್ ಆಗಿತ್ತಂತೆ ಒಂದು ಸಿಪ್ ಹಿಂಗೆ ಕುಡಿದು ಹಿಂಗೆ ಇಡ್ಬೇಕನ್ನೋಕ್ಲೆ ನಾನು ಇಲ್ರಿ ತಮ್ಮ ನಾನು ಚಾ ಕುಡ್ತೇನೆ ಅಂತ ಹೇಳಿ ಇಟ್ಟಾರಿ. ಹೊಳಪ್ಪಸ್ ಚಾ ಕುಡಿಬೇಕಾದ್ರೆ ಅದು ಕೈ ತಾಕಿ ಏನಾತ ಗೊತ್ತಿಲ್ಲ, ಬಿತ್ತ. ಇಲ್ಲಿ ನೋಡ್ರಿ ಒಂದು ಸ್ಕಿನ್ ಎಲ್ಲ ಹೆಂಗಾಗೈತೆ ನೋಡ್ರಿ. ಇಲ್ಲಿ ನೋಡ್ರಿ ಫುಲ್ ಕೆಂಪಿಂಗ್ ಉಬ್ಬಿದ್ರಿ ಸ್ಕಿನ್. ಇಂತಾದ್ರಿ ಇಂಥ ಕೆಲಸ ನೋಡ್ರಿ ಹೆಂಗ್ ಉಬ್ಬೈತವ್ರಿ. ಇದು ಫುಲ್ಗ ಬಿಸಿ 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 ಚಾ ಬಿತ್ರಿ. ಈಗ ಹೆಂಗ್ ಉಬ್ಬೈತವ್ರಿ. ಹೇಳ್ತೀನಿ ಅಯ್ಯಪ್ಪ ಕಟ್ಟೂರಿ ಆಗ್ತೈತಿ. ಪ್ರೀತಿ ಇರ್ಲಾರ್ದಕ್ಕ ಎಡವಟ್ಕೊಳಕತ್ತಾರಿ. ಪ್ರೀತಿ ಇರ್ಲಾರ್ದ ಎಡವಟ ಈಕಿಗೆ ಇಲ್ರಿ. ಅದಕ್ಕೆ ನೀ ಮತ್ತೆ ಇಡು ಸ್ವಲ್ಪ. ನಾನು ಚಾ ಕುಡಿಯಕತ್ರ ಕುಡು ಅಂತ ಇಸ್ಕೊತ. ಏನ್ ಮಾಡ್ತಾ ಗೊತ್ತೇನ್ರಿ, ದರಾಸಲ ನಾ ಚಾ ಕುಡಿಬೇಕಾದ್ರೆ ಕಾಣಿಸೋ ಸಲುವಾಗಿ ಪಟ 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 ತಾ ಕುಡಿತಾಳ. ಇವತ್ತು ನನಗೆ ನೆಗಿಡಿ ಭಾಳ ಆಗಿತ್ತು, ಆರಾಮಿರ್ಲಿಲ್ಲ. ಸೊ ಬಿಸಿ ಬಿಸಿ ಚಾ ಕುಡಿಬೇಕು. ಇವತ್ತು ಮುಗಿಸ್ತಾವ ಬಾ ಪಟ್ ಅಂತ ಹೇಳಿ ಇಡಲಿ ಅಂತ ಇಟ್ಟೆ ನೋಡ್ರಿ. ಇಟ್ಟಿಗೆ ಕೈ ತಕೊಳಕತ್ತೀರಿ, ಹತ್ತಿ ಬರ್ತಾವ. ದರಾಸಲ ಈಕಿ ಕಾಣಿಸ್ತಾಳತ್ತ ಹಿಂಗಾಗತ್ರಿ. ದರಾಸಲ ಕಾಣಿಸ್ತಾಳ ಚಾ ಕುಡಿಬೇಕಾದ್ರೆ ಬೇಕಂತ ಕಾಣ್ತಾಳ್ರಿ. ಕರಿ ಕಾಡ್ತಿಲಿ ಕರಿ ಹೇಳಿ ಬೇಕಂತ ಇಲ್ಲ. ಗಪ್ ಕೊಡ ಮಂಗೆ ಸುಮ್ಮ ಹಿಂಗ್ ತಗೊಂಡ್ ಹಿಂಗ್ ಸಿಪ್ ಅಜ್ಜಿ ಚಲೋ ಮಾಡ್ತಾರಲ್ರಿ ಚಾ, ಅದಕ್ಕೆ ತಗೊಂಡ್ ಹಿಂಗ್ ಹೊಡಿದು ಇಡ್ತೀನ್ರಿ. ಇವತ್ತೇನ್ ಮಾಡ್ದ ಗೊತ್ತ್ರಿ, ಒಂದ್ ಸಿಪ್ ಕುಡಿದು ಹಿಂಗ್ ಇಡಾಕ್ ಹೊಂಟ. ಒಂದ್ ಸಿಪ್ ಕುಡಿದು ಹೇಳಾಕೋಬೇಡ ಬೇಕಂತ ನನ್ ಮುಂದೆ ಮಾಡ್ತಾಳ್ರಿ. ಬೇಕಂತ ಅದ್ರ ಇದು ರಿಯಾಕ್ಟ್ ಮಾಡ್ಬೇಕಂತ ನೋಡ್ರಿ. ಸುಬ್ಬಿ ಇವತ್ತು ಹಂಗ ಮಾಡಿಲ್ಲ ನೋಡ್ರಿ. ಚಾ ಬರ್ನೋಲ್ ಬಿದ್ದಿದ್ದಕ್ಕಲ್ರಿ, ಇದಕ್ಕ ಖುಷಿ ಆಗೈತ್ರಿ ನೋಡ್ರಿ. ಹೆತ್ತ ಹಿಡ್ಕದ ಹೆತ್ತ ಹಾಕ್ಯದ ನೋಡ್ರಿ. ಎಟ್ಟು ಖುಷಿ ಆತಾಳ ನೋಡ್ರಿ. ನೀ ನನಗ ಒಂಚೂರು ಚಾ ಕೊಡಕ್ಕೆ ಇಷ್ಟ ಮಾಡಿದೆ. ಅದಕ್ಕೆ ನಮ್ಮ ಔಷಧ ರಾಗಿ ಮುದ್ದಿಗೆ ಸಾಂಬಾರ್ ರೆಡಿ ಮಾಡ್ಲಿಕ್ಕತ್ತಾರ. ಬರ್ರಿ ನೋಡೋಣ. ಬ್ಯಾಳಿ ಹಾಕ್ಯಾರ, ಈಗೇನೋ ಹುರ್ಕೊಳಕತ್ತಾರ, ತೋರಿಸ್ತೀವಿ ಬರ್ರಿ. ನಿಮ್ಗೆ ರೇಷನ್ಕ್ಕೆ ಬೇಕಂತ ಹೇಳಿ ಅಲ್ಲಿ ಹೋಗ್ಯಾರ ರೇಷನ್ಕ್ಕೆ ತೊಂಬರಾಕ. ಇಲ್ಲಿ ನೋಡ್ರಿ, ಇದು ಅನ್ನಕ್ಕೆ ಇಟ್ಟಾರ. ಈ ಕಡೆ ನೋಡ್ರಿ ಬ್ಯಾಳಿ ಮತ್ತೆ ಏನೇನು ಹಾಕ್ಯಾರಿ? ಬ್ಯಾಳಿ, ತೊಗರಿ ಬ್ಯಾಳಿ, ಹೆಸರು ಬ್ಯಾಳಿ, ಆಮೇಲೆ ಕಡ್ಲಿ ಬ್ಯಾಳಿ ಅಷ್ಟು ಹಾಕ್ಯಾರೇನ್ರಿ? ಆಮೇಲೆ ಫ್ಲವರ್ ಹಾಕ್ಯಾರಿ, ಬಟಾಟೆ ಹಾಕ್ಯಾರಿ, ಇಲ್ಲಿ ಟೊಮೆಟೊ ಹಾಕಿನಿ, ವಟಾಣಿ ಹಾಕಿರಿ. ಅದು ಸಾಂಬಾರದು ನೋಡ್ರಿ. ರಾಗಿ ಮುದ್ದಿ ಇವಾಗ ಜಳಕ ಮಾಡಿಲ್ರಿ ಪುರುಷ. ನಾನು ಫಸ್ಟ್ ಟೈಮ್ ಬೆಂಗಳೂರಾಗಿದ್ದಾಗ ತಿಂದಿದ್, ಮತ್ತೆ ಮಾಡಿದ್ರಾಳ ಅಲ್ಲಿ. ಕರೆ ಓಕೆ. ಸೊ ಈಗ ಸಾರ್ ರೆಡಿ ಆಗುತ್ತೆ. ಆಕ್ಚುಲಿ ಇದ್ರ ಜೊತೆ ಚಿಕನ್ ಸಾರ್ ಇದ್ರ ಮಸ್ತ್ ಐತಿ. ಇವತ್ತು ಗುರುವಾರ ಅಲ್ಲ, ಚಿಕನ್ ಮಸ್ತ್ ಮಾಡ್ತಾರೆ, ಭಾರಿ ಆಗ್ತೈತಿ. ಇವತ್ತು ಮೋಶಿಯರ್ ಸ್ಪೆಷಲ್ ಮಾಡ್ಲಿಕ್ಕತ್ತಾರ. ಇಲ್ಲೆಲ್ಲ ಕುದಿಸ್ಲಿಕ್ಕೆ ಇಟ್ಟಾರ. ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಫ್ರೈ ಮಾಡ್ಕೊಳಕ. ಎಲ್ಲ ಹುರಿದು ಇದಕ್ಕೆ ಹಾಕ್ಬೇಕೇನ್ರಿ ಸಾಂಬಾರ್ಗೆ? ಕೊಬ್ಬರಿ ಅದೆಲ್ಲ ಮಸಾಲೆ ರುಬ್ಬೇಕಲ್ಲಿ. ಹೌದ್ರಿ. ಇವೆಲ್ಲ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದು ತಳಗಿನ ಚುಮ್ಮರಿ ಐತೆ ಬಿಡ್ರಿ. ಇಷ್ಟು ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇದು ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಪ್ರೇಟ್ ರೇಷನ್ ಅಕ್ಕಿ ಫ್ರೈ ಮಾಡ್ಕೋಬೇಕು ನೋಡಿ. ಘಮ ವಾಸನೆ ಬರ್ತದೆ ನೋಡ್ರಿ ಇದ್ರದ್ದು. ಇದು ಹುರಿದಿದ್ದು ಕಡ್ಲಿ ಮತ್ತು ಮೆಂತೆ ಕಾಳು ಹುರಿದಿದ್ದು ಸ್ಮೆಲ್ ಘಮ ಬರ್ತದೆ ನೋಡ್ರಿ ಇದ್ರದ್ದು. ಈಗೇನು ಮಾಡ್ತೀರಿ? ಎಣ್ಣೆ ಹಾಕಲ್ರಿ ನೋಡ್ರಿ. ಇನ್ನೊಂದು ಸ್ವಲ್ಪ ಹಾಕಿರಿ, ಎಣ್ಣೆ ಹಾಕಿರಿ.
ಸಾಕ್ರಿ ಅದು ಪೌಡ್ರ್ ಮಾಡ್ಕೊಂಡಿದ್ದೀವಿ ರೀ ಹವೇಜ್ ಇದ್ದಿದ್ದಿಲ್ಲ ರೀ ಹಂಗಾಗಿ ಆ ಪೌಡ್ರನ್ನೇ ಹುರ್ಕೊಳತ್ತಾರ ಯಾಕಂದ್ರೆ ಘಮ ಘಮ ಸ್ಮೆಲ್ ಬರ್ತೈತೆ ಅಂತ ಅದು ಹಸಿನೇ ಹುರಿದಿಟ್ಟಿವಿ ನಾವು ಅದಕ್ಕೆ ಅವ್ರು ಹುರ್ಲಿಕ್ಕತ್ತಾರ ಜೀರಿ ಪುಡಿ ಹಾಕೋದೇನ್ರಿ ಅದನ್ನೂ ಹುರ್ಕೋಬೇಕೇನ್ರಿ ಸ್ವಲ್ಪ ಹಾಂ ಇದು ಹುರಿದಿದ್ದೈತೆ ಯಾರಿಗೆ ಗೊತ್ತು ಹುರಿದಿಲ್ರಿ ಅವು ಯಾವ ಹಾಗೆ ರುಬ್ಬಿಟ್ಟಿವ್ರಿ ಹಸಿವೆ ಅದಕ್ಕೆ ಎರಡೂ ಹುರ್ಕೋಬೇಕು ನೋಡ್ರಿ ಜೀರಿಗೆ ಇತ್ತಂದ್ರೆ ಜೀರಿಗೆ ಹುರ್ಕೋರಿ ಹವೇಜ್ ಇರ್ತಾವೆ ಹವೇಜ್ ಹುರ್ಕೋರಿ ನಾರ್ಮಲ್ ಅವು ಇರ್ತಾವಲ್ಲ ಲಾಕ್ ಮಾಡ್ಲಿಕ್ಕತ್ತಿದ್ದೆ ರೀ ಸಡನ್ಲಿ ಬಂದ್ ಆಗ್ಬಿಡುತ್ತೆ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡುತ್ತೆ ಸೊ ಎಲ್ಲ ಮೌಷ್ಯ ಮಿಕ್ಸಿಗೆ ಹಾಕ್ಲಿಕ್ಕತ್ತಾರ ಅದೆಲ್ಲ ರುಬ್ಬಿಟ್ಕೊಂಡಿರ್ತಾರಲ್ರಿ ಅದನ್ನ ಮಿಕ್ಸಿಗೆ ಹಾಕ್ಲಿಕ್ಕತ್ತಾರ ಕೆಸತ್ ವಾ ನೋಡ್ರಿ ಮಸ್ತ್ ಘಮ 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 ಸ್ಮೆಲ್ ಬರತೈತಿ ನೋಡ್ರಿ ಮಸ್ತ್ ಚಟ್ನಿ ರೆಡಿ ರುಬ್ಕೊಂಡಿದ್ದು ಹಾಂ ಅದ್ರಿ ಎಷ್ಟು ಘಮ 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 ಸ್ಮೆಲ್ ಬರತೈತಿ ನೋಡ್ರಿ ಇಷ್ಟು ಸಣ್ಣ ರುಬ್ಕೊಳ್ಬೇಕು ನೋಡ್ರಿ ಅವೇನೇನು ಇಂಗ್ರೀಡಿಯೆಂಟ್ಸ್ ಹುರ್ಕೊಂಡಿದ್ವಲ್ಲ ಅವೆಲ್ಲ ಹಾಕಿ ಮಿಕ್ಸಿಗೆ ಹಾಕಿಬಿಡ್ಬೇಕು ಈಗ ಸಾಂಬಾರು ರೆಡಿ ಆಗತ್ತೆ ನೋಡ್ರಿ ಎಷ್ಟೊತ್ತನ ಆತ್ರಿ ಶಿಟಿ ಬಿಡ್ಯಾಕತ್ರಿ ಎರಡ್ರಿ ಜಾಸ್ತಿನ ಆಯ್ತ್ರಿ ಎರಡೇ ಏನ್ರಿ ಮೂರು ಆದ್ರೆ ತೆಗಿತೀರಿ ಹಣ್ಣು ಕುದಿಬೇಕು ಏನು ನಾರ್ಮಲ್ ಕುದಿಬೇಕ್ರಿ ಅಷ್ಟೇ ನಾರ್ಮಲ್ ಹಾಂ ಉಳ್ಳಿಗಡ್ಡಿ ಅಂದ್ರೆ ಉಳ್ಳಾಗಡ್ಡಿ ಉಳ್ಳಿಗಡ್ಡಿ ಇದೇನಿದು ಸಾಂಬಾರ್ದೆಲ್ಲ ವಟಾಣಿ ಬಟಾಟಿ ಫ್ಲವರ್ ಗಜ್ರಿ ಎಲ್ಲ ಹಾಕಿ ಕುದಿಸ್ಬೇಕಲ್ಲ ಇನ್ನೂ ಸ್ವಲ್ಪ ನೀರು ಮಾಡ್ತಿದ್ದಿಲ್ಲ ಇದು ನೀರ್ ಮಾಡ್ತೀವಿ ಬೊಗಣ್ ಒಗ್ಗರಣೆ ಹಾಕಿ ಇಷ್ಟು ಗಟ್ಟಿ ಒಗ್ಗರಣೆ ಹಾಕಿ ಸಣ್ಣ ಇದು ಮಾಡ್ತೀವಿ ತೆಳಂದು ಮೀಡಿಯಂ ಸೈಜ್ ಇರ್ತದೆ ಇದು ಓಕೆ ಅದು ತಿನ್ಬೇಕಾದ್ರೆ ಹಿಂಗೆ ಕಾಳು ಸಿಗಬೇಕು ಅದು ಭಾಳ ಇದು ಮಾಡಬಾರ್ದು ಇವು ಗಜ್ಜಿರದಲ್ಲ ಸ್ವಲ್ಪ ಬಾಯಿ ಹತ್ತಬೇಕು ಬಾಯಿ ಹಾಕೋದು ಅದಕ್ಕೆ ಪಲ್ಯ ಇದು ಇರಂಗಿಲ್ಲಲ್ಲ ಇದ್ರಾಗೆ ಕಾಯಿ ಪಲ್ಯ ತರಕಾರಿ ಹಾಕಿ ಅದ್ರಾಗ ಹಚ್ಕೊಳ್ತೀನಿ ಅದು ಆತ್ರಿ 12 ಮೋಸರಿ ಊಟಕ್ಕೆ ಕುಂದ್ರಿ ಈಗ ರಾಗಿ ಮುದ್ದೆ ಎಲ್ಲ ಆಗೈತಿ ಈ ರಾಗಿ ಮುದ್ದೆ ಒಂದಿಷ್ಟು ಮಾಡಲೇಬೇಕಲ್ಲ ಐತಾವ್ರಿ ಮ್ಯಾಗ ಮಾಡಿಸಿ ಹಿಟ್ಟೊಳಗೆ ಎಷ್ಟು ರಾಗಿ ಮುದ್ದೆ ಆತಾವ ಅಟ್ ಹಿಟ್ಟೊಳಗೆ ಎಟ್ಟಾತಾವ ರಾಗಿ ಮುದ್ದೆ 1 kg ಐತದ 1 kg ಸಾಕು ಬರೀ ಒಂದಿಷ್ಟ ಹಿಟ್ಟೊಳಗೆ ಒಂದಿಷ್ಟು ಮುದ್ದೆ ಆಗಿತ್ತು ಇದು ಒಂದು ವಾಟೆಲಿ 2 ರಾಗಿ ಮುದ್ದೆ ಆಗ್ತಾವ ಎರಡು ತಿಂದ್ರೆ ಸಾಕು ಎಸ್ ಇಲ್ಲಿ ಒಗ್ಗರಣೆ ಅದು ಪಲ್ಯ ಒಗ್ಗರಣೆ ಹಾಕೋದು ನೀರು ಇರುತ್ತೆ ಕೊತ್ತಂಬರಿ ಇದ್ರಿ ಇದು ಸರಿಯಾಗಿ ನಾವು ಬ್ಯಾಳೆಗೆ ಹಾಕ್ಬೇಕು ಲಕ್ಷಣ ಓ ಇದು ಒಗ್ಗರಣೆಯಾಗ ಅದ್ರೊಳಗೆ ಹಾಕೋದು ನೀರು ಪಲ್ಯದೊಳಗೆ ಉಳ್ಳಾಗಡ್ಡಿ ಆ್ಯಕ್ಚುಲಿ ಅದ್ರೊಳಗೆ ಹಾಕ್ಬೇಕಿತ್ತು ಕುದಿಬೇಕಾದ್ರೆ ಅದು ನೆನಪಾಗಿಲ್ಲ ಅವರಿಗೆ ಅದ್ವಾಗ ಮಿಕ್ಸ್ ಮಾಡಿ ಚಮಚ ದೊಡ್ತವ್ರಿ ಮೌಸಿರಿ ಕೈಗೆ ಹತ್ತತ್ರಿ ಇದು ಹಾಂ ಐತ್ ನೋಡ್ರಿ ದೊಡ್ದ ಮುಂಜಾನೆ ಸುಸ್ಲಾ ಮಾಡಿದ್ನಲ್ರಿ ಅದ್ರ ಚಮಚೆ ಆಮೇಲೆ ಗರ 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 ಕೆಂಪು ಆಗ್ಬೇಕ್ರಿ ಇದು ತಿರ್ಗಿಸ್ಬೇಕು ನಾನು ಬಳಿ ಹಾಕೋದೆ ನೋಡ್ರಿ ಸಕ್ಕರೆ ಬಳಿ ಹಾಕೊಂಡಿದ್ದೆ ರೀ ಹೊಡಿಲಿಕ್ಕೆ ಬರೀ ಏನು ಹೊಡ್ಬೇಕ್ರಿ ಬಾಳ ಭಾಳ ಅದಾವ ಬಳಿ ಏನಾದ್ರು ಸ್ವಲ್ಪ ಹಿಂಗೆ ಹತ್ತದ ಮುಗಿತು ಹೊಡೆದೇ ಬಿಡ ಆತಾವ ನಡೀತೈತೆ ಹಾಂ ಸ್ವಲ್ಪ ಖಾರ ಅದ ರೀ ಮೊಸರು ಇದು ಖಾರ ಐತಿ ಅದೊಂದು ಸ್ವಲ್ಪ ಹಾಕಿನ ರುಬ್ಬಿದ್ದೊಳಗೆ ಹೌದ್ರಿ ಹಾಕಿರಿ ಸಾಕಲ್ಲ ಹಾಂ ಸ್ಪೈಸಿ ಇರಲಿ ಬಿಡ್ರಿ ತಿಂತೀವಿ ನಾವೇನು ನಡೀತೈತೆ ನಮಗೆ ಹಾಕ್ರಿ ಹಾಂ ಬಿಡ್ರಿ ಹಾಕ್ಲಿರಿ ಈಗ ತಡಿ ಕೆಂಪು ಆಯ್ತು ನೋಡಿ ಕೆಂಪು ಆಗ್ಬೇಕ್ರಿ ಇಲ್ಲ ಕೆಂಪು ಆಗಬೇಕು ಕೆಂಪು ಆಗಿತ್ತು ಖಾರ ಹಾಕಿದ್ರು ನೋಡ್ರಿ ಇದು ಹಾಕ್ಬೇಕು ಇದು ಈಗ ಮಸಾಲ ರುಬ್ಬಿದ್ದು ಹಾಕ್ಬೇಕು ನೋಡ್ರಿ ಆಯ್ತು ನೋಡ್ರಿ ಮಸಾಲ ಹಾಕಿದ್ರಿ ವಾಸನೆ ಐತಿ ಮಸಾಲೆ ಹಾಂ ವಾಸನೆ ಐತಲ್ರಿ ಇನ್ನೂ ಆದರೂ ವಾಸನೆ ಐತಿ ಕಡಿ ಹಾಕೋದು ಹಾಂ ಕಡಿ ಹಾಕೋದು ಇದು ಈ ಕಡೆ ಲಾಸ್ಟಿಗೆ ಹಾಕೋದ್ರಿ ಹಾಂ ಇದು ಹಾಕ್ತೀನಿ ಇಲ್ಲ ರೀ ಈ ಕಡೆ ಎಲ್ಲ ಅಂದ್ಕೊಂಡೈತಿ ಮಸ್ತ್ ಘಮ ಘಮ ವಾಸನೆ ಬರಾಗದ ಫುಲ್ ಘಮ್ 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 ಅಂತ ವಾಸನೆ ಬರಾಗದ ಬಾಯ ನೀರು ಬರಕತ್ರಿ ಈಗ ಇದು ಹುಂಚೆನ ನೆನೆಸಿಟ್ಕೊಂಡಿದ್ರಲ್ರಿ ಈಗ ಇದು ಹಾಕ್ಬೇಕ್ರಿ ಇದ್ರೊಳಗೆ ಅಂದ್ರೆ ಸ್ವಲ್ಪ ಹುಳಿ ಫ್ಲೇವರ್ ಬರ್ತೈತಲ್ಲ ರಾಗಿ ಮುದ್ದೆ ಜೊತೆ ಚಲೋ ಹಾಕ್ತೈತಿ ಹಾಕಿದ್ರೆ ನೋಡ್ರಿ ವಾ ನೋಡ್ರಿ ಹಾಕಿದ್ರೆ ನೋಡ್ರಿ
ಖುಷಿ ಆಯ್ತು. ಒಂದು ಬೋಗಾನಿ ಮಾಡೀವಿ ನೋಡ್ರಿ ನಾವು. ಫುಲ್ ಒಂದು ಬೋಗಾನಿ ಸಾರು ಮಾಡಿವ್ರಿ. ಸ್ವಲ್ಪ ನೀರು ಹಾಕಿಬಿಡುದ್ರಿ ಇದಕ್ಕೆ. ಅದ್ರೊಳಗೆ ಉಳಿದಿದ್ದು ಇದಿರ್ತೈತಲ್ಲ, ನೀರು ಹಾಕಿಬಿಡುದು. ಓ ಆಯ್ತು ನೋಡ್ರಿ. ನೋಡ್ರಿ ಮೋಶರಿ ಗಟ್ಟಿ ಗಟ್ಟಿ ಬೇಕಾ ತಳಗಬೇಕ್ರಿ ಇದು. ಆಗ್ತದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. ನಾ ಗೊತ್ತಿಲ್ಲಲ್ಲ, ಸ್ವಲ್ಪ ಹೊತ್ತದ್ರಿ ಹಾಕು. ಹಾಂ ಬಿಡ್ರಿ. ಕರೆಕ್ಟ್ ಆಯ್ತು ನೋಡ್ರಿ. ವಾ ಕರ್ರೆ ಹೇಳ್ತೀನಿ ನೋಡ್ರಿ. ಫುಲ್ಲು ವಾಸನೆ ಬರತೈತೆ. ನನ್ನ ಮೂಗು ಬಂದಾಗಿದ್ರು ವಾಸನೆ ಬರತೈತೆ ನೋಡ್ರಿ. ಇದು ಮಸಾಲ ಒಂದಿಟ್ಟು ಐತೆ ನೋಡ್ರಿ. ಅದೇ ಇದು ನೋಡಿ ಹಾಕೊಂಡು ಗಟ್ಟಿ ಆದ್ರೆ ಮತ್ತೆ ಇದು ಆಗ್ಬಾರ್ದಲ್ಲ. ಈ ಹಾಕಿಬಿಡ್ರಿ, ಅದಕ್ಕೆ ಅಷ್ಟಂತ ಹಾಕಿರ್ತೀರಲ್ರಿ, ಹಾಕಿಬಿಡ್ರಿ ಕರೆಕ್ಟ್ ಆಗುತ್ತೆ. ಹೌದಾ? ಹಾಂ ಮತ್ತು ಅದ್ರದ್ದು ಇದು ಹೋಗ್ಬಿಡ್ತೈತಿ, ರುಬ್ಬಿಟ್ಟಿದ್ದೆಲ್ಲ ವಾಸನೆ ಹೋಗ್ಬಿಡ್ತೈತಿ. ಹೌದಿಲ್ರಿ? ಹಾಕ್ಬಿಡ್ರಿ ಅಷ್ಟು. ಮತ್ತೆ ಇದು ಅದಕ್ಕೂ ಬರಂಗಿಲ್ಲ. ಹಾಂ ಎದಕ್ಕೂ ಬರಂಗಿಲ್ಲ. ಅದ್ರೊಳಗೆ ಸ್ವಲ್ಪ ಇದು ಹಾಕಿಬಿಡ್ರಿ. ಇದನ್ನೇ ಹಾಕ್ರಿ, ನೀರು ಹಾಕಿಬಿಡ್ರಿ. ಉಪ್ಪೊಂದು ಹಾಕೋದೈತಿ ಅದಕ್ಕೆ. ಗಟ್ಟಿನೂ ಆಗೈತಿ ಈಗ. ಇಷ್ಟೆಲ್ಲ ಮೆಹನತ್ ಮಾಡ್ಬೇಕಂದ್ರೆ ಕಿಚನ್ ಎಲ್ಲ ಹಳ್ಳ ಹಿಡ್ದಿರ್ತೈತಿ ರೀ. ಆಮೇಲೆ ಕ್ಲೀನ್ ಮಾಡ್ಕೊಂಡು ಓದ್ಕೊಡ್ಬೇಕು ರೀ ಅದನ್ನು. ಕುದ್ಮೇಲೆ ಹಾಂ ಕಲರ್ ಬರ್ತದೆ. ಕುದ್ಮೇಲೆ ಕಲರ್ ಬರ್ತದೆ ಏನ್ರಿ? ಹಾಂ ನೋಡ್ರಿ. ಉಪ್ಪು ಹಾಕ್ಬೇಕೇನ್ರಿ? ಹಾಕ್ರಿ. ಕೊನೆ ಇದು ತಳಗ ನೋಡಿ ಎಷ್ಟೈತಿ ಹಂಗೈತಿ. ಹಾಂ ತಳಗೆ ಇಷ್ಟೇ ಇರ್ಬೇಕಾಡ್ರಿ. ಇಷ್ಟ ಇರ್ಲಲ್ಲ? ಹಾಂ ಸಾಕ್ರಿ. ಭಾಳ ಮತ್ತೆ ನೀರು ಬೇಡ. ಆತಲ್ರಿ. ಇದು ಸ್ವಲ್ಪ ತಳಗೆ ಇಷ್ಟೇ ಹೊತ್ಕೊಂಡೈತಿ ನೋಡ್ರಿ. ಅದು ಬಿಟ್ರೆ ಹೊತ್ಕೊಂಡೈತಿ. ಉಪ್ಪಿಲ್ಲ ಐತಿ ನೋಡಿ. ಕೊಟ್ಟೇರಿ ತಗೋರಿ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ರೀ. ರೀ ಸಾಂಬಾರಂತರೂ ರೆಡಿ ಆಯ್ತು. ಈಗ ರಾಗಿ ಮುದ್ದೆ ಮಾಡ್ಲಿಕ್ಕತ್ತಾರ. ಇಲ್ಲಿ ಕುದಿಕ್ ನೀರಿಟ್ಟಾರ. ರಾಗಿ ಮುದ್ದೆ ಮಾಡೋದು ನೋಡೈತೆ ಹೆಂಗ್ ಮಾಡ್ತಾರೆ. ಹಾಂ ಇದು ಸಾರು ನೋಡ್ರಿ ಆಯ್ತು. ಮ್ಯಾಗ ಹೆಂಗೆ ಬಂದೈತೆ ನೋಡ್ರಿ ಎಣ್ಣೆ. ಆ್ಯಂಡ್ ಇಲ್ಲಿ ರಾಗಿ ಮುದ್ದಿಗೆ ಕುದ್ಸಾಕಿಟ್ಟಾರಿ. ನೀರು ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಹಿಟ್ಟು ತೊಗೊಂಡೆ ಈಗ ಅಟ್ಟುದೆ. ಕುದಿ ಬೇರ್ಬೇಕ್ರಿ ಸ್ವಲ್ಪ ಅಟ್ಟುದು. ಒಂದು ವಾಟೆಗೆ 2 ವಾಟೆ ನೀರು ಹಾಕ್ಬೇಕು. ಇದು ರೀ ಈ ಹಿಟ್ಟಿಲೆ 2 ಕಪ್ 2 ಬೊಗಾನಿ ಹಿಟ್ಟು ತೊಗೊಂಡಾರಿ. ಇದ್ರಲ್ಲೇ 4 ಬೊಗಾನಿ ನೀರು ಹಾಕ್ಬೇಕ್ರಿ ಇದಕ್ಕೆ. ಅದನ್ನೇ ಕುದ್ಸಾಕಿಟ್ಟೈತ್ರಿ ಈಗ. ಇಲ್ಲಿಗ ಕುದಿ ಬರೋಣ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೋತ ಹಿಂಗೆ ಹಾಂ ಕಟ್ಗಿದ ಐತಲ್ರಿ ಅದೇ ಗೋಟ್ನ. ಅದಲ್ಲ ಹಾಂ ಕಡ್ಗಿ ಚಮಚೆ ಇಲ್ಲ ರೀ. ದೋಸೆ ಮುಳ್ಳ ಹೋಗತ್ರಿ ಅದು. ಅಲ್ಲ ಇಂಥ ಬೇರೆ ತಗೊಂಡಿಲ್ಲ. ಇಲ್ಲ ಇದ್ರಲ್ಲೇ ಇದು ಮಾಡ್ರಿ ಐತಲ್ರಿ. ಬರ್ರಿ ರಾಗಿ ಮುದ್ದೆ ತಿರಿಯೋನಂತೆ ಕುದಿಲಿಕತ್ರಿ. ಕುದಿಯಾಕತ್ ನೋಡ್ರಿ. ಸ್ವಲ್ಪ ನೀರು ಹಾಕ್ಬೇಕೇನ್ರಿ ಅದಕ್ಕೆ? ನೀರು ಹಾಕಿ ಆಮೇಲೆ ಅಳ್ಕಂಗೆ ಮಾಡಿ ಇದ್ರೊಳಗೆ ಹಾಕ್ಬೇಕೇನ್ರಿ? ಹಾಂ ಹಾಂ ಹಿಟ್ಟು ಹಾಕೋದೇನ್ರಿ? ತಿರ್ಗಿಸ್ಲೇನ್ರಿ ನಾ? ಬ್ಯಾಡ್ತಡಿ ಮಾಡ್ರಿ. ಅಷ್ಟು ಹೋಯ್ತು ನೋಡ್ರಿ. ಅರ್ಧ ಕೆಜಿ ಅಷ್ಟ ಮಾಡ್ರಿ ಅಲ್ರಿ? ಅರ್ಧ ಕೆಜಿ ಅಷ್ಟ ಮಾಡ್ರಿ. ಗೊರ್ರು ತಿರ್ಗಿಸ್ಬೇಕು. ಹೌದ್ರಿ ನೋಡ್ರಿ. ಗುಂಡಿ ಇದ್ವು ಅಂದ್ರೆ ಚಲೋ ಆಗ್ತೈತಲ್ರಿ ಮೌಶ್ರಿ? ಹಿಡ್ಕೊಂಡ ತಿರ್ಗಿಸಾಕ. ಇವು ಆದ್ರೆ ಇದಾಗುತ್ತೆ. ಹೇಳ್ರಿ ಏನು ಹೇಳಿದ್ರಿ ಆ ಡೈಲಾಗ್? ಚಪಾತಿ ರೊಟ್ಟಿ ಬೇಕು ಅದಕ್ಕಿಂತ ಹೊಲ ಐತಂದೆ. ಯಾಕಂದ್ರೆ ಮೆಹನತ್ ಮಾಡ್ಬೇಕಲ್ರಿ ಅದು ತಿರ್ಗಿಸ್ಬೇಕು ಅಂತ್ರಿಪ್ಪ. ನನಗೇನು ತಿರ್ಗ್ಸಾಕ್ ಬರಲೇ ಇಲ್ರಿ. ಅದು ಹೊಡಿಬೇಕತ್ರಿ ಅವೆಲ್ಲ ಗಂಟುಗಳು. ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬಾ. ನಾ ಏನು ಮಾಡಲಿ? ಎಷ್ಟು ಚಂದ ಹಿಡಿದಾವ ನೋಡ್ರಿ ಕ್ಯಾಮ್ರಾ. ನೋಡ್ರಿ ಏನು ತೋರ್ಸಾತಾಳ ಕೇಳಕ್ಕೆ ಹಿಡಿದು. ಎಷ್ಟ್ ಬೇಕು ಎಷ್ಟು ಕಷ್ಟಪಡತ್ತಾರ ನೋಡ್ರಿ ಇಬ್ರು. ಯಾಕಂದ್ರೆ ಅದು ಇದಾಗುತ್ತೆ. ಇವು ತಿರ್ಗಿಸ್ಬೇಕಲ್ಲ ಅದಕ್ಕೆ. ಇವು ಚಮಚಿ ಚುಸ್ತಾವ. ಇವೆಲ್ಲ ಸೈಡಿನ ಅದಕ್ಕೆ ಕಟ್ಟಿಗೆ ಇರ್ತಾವ. ತಿರ್ಗಿಸ್ಕೊಂಬರಿ ಸ್ವಲ್ಪ ಗರ ತಿರ್ಗಿಸ್ ಜೋರ್ಲಿ. ತಿರ್ಗಿಸ್ ಗರ 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 ಗರ. ನೀನ ತಿರುಗಬೇಡ. ಅವು ಕಟ್ಟಿಗೆ ಇರ್ತಾವಲ್ಲ, ಸ್ವಲ್ಪ ಗಂಟು ಆಗಂಗಿಲ್ಲ ಅವು. ತಾಯಿ ರೊಟ್ಟಿ ಚಪಾತಿ ಬೇಕು ಅದಕ್ಕಿಂತ ಬಲ್ಲ ಇದು. ಕರೆ ಅಕ್ಕ ಸಿಕ್ತೆ.
ಹೈಶ್ಯ ಜೋರ್ ಲಗಕ್ಕೆ ಹೈಶ್ಯ ಅಲ್ಲಿ ಮಠದಾಗ ಎಲ್ಲ ಅವ್ರು ಇವು ಇರ್ತಾವ ಅಲ್ಲ ಅವ್ರ ಮಷಿನ್ ಇರ್ಬೇಕೇನ್ರಿ ಮೋಸ್ಟ್ಲಿ ಹಿಂಗ ಯಾರು ತಿರುಗಿಸ್ಕೊತ ಕೊಡ್ತಾರ ಅಷ್ಟು ಮಂದಿ 10 ಮಂದಿನೂ ಸಲ್ಲಿಕ್ಕಿಲ್ಲ ಅವ್ರ ಮಷಿನ್ ಇರ್ತಾವ ಅನ್ಸತ್ತ ಅವ್ರ ಕಡೆ ಆಯ್ತು ರೀ ಬಂದ್ ಮಾಡಿದ್ರು ನೋಡ್ರಿ ಎಷ್ಟು ಸಾಫ್ಟ್ ಆತ ಈಗ ಉಂಡಿ ಮಾಡ್ತಾರಂತ ಮೌಶಿಯರ್ ಅದಕ್ಕೆ ನೀರು ಹಾಕೋಬೇಕೇನ್ರಿ ತಾಟಿ ಅಂಟ್ಕೊಂತದಲ್ಲ ಹೌದ್ರಿ ಇದು ಹಾಕಿ ಹೆಂಗೆ ಹಾಕ್ಲಿರಿ ಚಮಚಲ್ಲಿ ಹಾಕಿ ಚಮಚಲೆ ಹಾಕ್ಲಿರಿ ನೋಡ್ರಿ ಮೌಶಿಯರ್ ಅದು ಸ್ವಲ್ಪ ಇದಾಗೈತ್ರಿ ಅದೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಈಗ ಉಂಡಿ ಮಾಡಲಿ ಇಡಕತ್ತಾರ ನೋಡ್ರಿ ಬಂತು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಸ್ವಲ್ಪ ಹಿಟ್ಟು ಏನಾದ್ರು ಫರ್ಕ್ ಆತಂದ್ರೆ ಇದಾಗತ್ತೆ ರೀ ಸ್ವಲ್ಪ ಕಡಿಮೆ ತೊಗೊಂಡಿದ್ದೆ ಅಷ್ಟಕ್ಕೆ ಬರಲಿಲ್ಲ ಅದು ಹಾಂ ಅದ್ರ ಸಲುವಾಗಿ ಮತ್ತೆ ಸ್ವಲ್ಪ ಹಿಟ್ಟು ಹಾಕಿ ಇದು ಮಾಡಿದ್ರಿ ಈಗ ಬಂದು ನೋಡ್ರಿ ಚಂದ ಬಂದುಗ ನೋಡ್ರಿ ಹೆಂಗೆ ಬಂದು ಎಸ್ ಹಿಟ್ಟು ನೋಡೋದು ಹೆಂಗಾಗೈತಿ ಎಷ್ಟು ಸಾಫ್ಟ್ ಆಗೈತಿ ಅದು ಮಸ್ತ್ ಸಾಫ್ಟ್ ಆಗೈತಿ ಬಿಡು ನಂಗೆ ಸುಳ್ತೈತಾ ತಿಂದು ನುಂಗಿದೋ ಮಸ್ತ್ ಆಗೈತಿ ರೀ ತಿಂದು ನುಂಗಿದೋ ಮಸ್ತ್ ಆಗೈತಿ ಮಸ್ತ್ ಆಗೈತಿ ಉಳ್ಳಾಡ್ಸ್ಬೇಕು ಅದಕ್ಕೆ ಹೌದು ಸಾಂಬಾರು ಮಸ್ತ್ ಆಗೈತಿ ಬಾಯಿ ನೀರು ಹಾಕತ್ತೆ ಮಸ್ತ್ ಆಗೈತಲ್ಲ ಫುಲ್ ಸಾಫ್ಟ್ ಆಗೈತಿ ಇನ್ನೊಂದು ಹಾಕಿ ಬಿಡಿ ಹೇಳ್ತೀನಿ ನಾನು ಇನ್ನೊಂದು ಹಾಕ್ಲಿ ಮಸ್ತ್ ಆಗೈತಿ ಹೊರಗೆ ಮಸ್ತ್ ಆಗೈತಿ ನಮ್ಮ ಪಿಂಟೆ ಎಲ್ಲಿ ನೋಡ್ರಿ ಹೌದು ನಮ್ಮ ಪಿಂಟೆ ಬೇಕಿದ್ರೆ ಸಾಂಬಾರು ಸಾಕು ಹೇಳ್ತೀನಲ್ರಿ ಮಸ್ತ್ ಆಗೈತಲ್ಲ ಜಬರ್ದಸ್ತ್ ಆಗೈತಿ ಡೈರೆಕ್ಟ್ ತಾನೇ ಒಳಗೆ ಹೋಗ್ತೈತಿ ಹಾಂ ಗುಳ್ಮ್ ಅಂತ ಹೇಳಿ ಕಡೆ ವಸಿ ಗೊತ್ತಿಲ್ಲ ಹಾಕೊಳ್ಳೋ ಪಟಕದ ಬಾಯಿಗೆ ಹಂಗೆ ಬಿಡೋದ ಗುಳ್ಮ್ ಅನ್ನಿಸ್ತೈತಿ ಹಿಂಗೆ ಇರ್ಬೇಕು ನೋಡ್ರಿ ಹಿಂಗೆ ಇರ್ಬೇಕು ಮಸ್ತ್ ಆಗೈತೆ ನನ್ನ ಹತ್ರ ತಿರುಗಿ ಒಂದು ಮುಗೀತು ಹೌದಾ ನಾ ಈಗ ಒಂದು ಹಾಕೊಂಡಿನಿ ಸಾಂಬಾರು ಮಸ್ತ್ ಐತಲ್ಲ ಸಾಂಬಾರ್ ಮಸ್ತ್ ಎಲ್ಲ ಮನ್ಯಾಗ ಮಸಾಲ ಅಲ್ರಿ ಮಸ್ತ್ ಆಗೈತಿ ಕರೆ ರೀ ಅಲ್ಟಿಮೇಟ್ ಮಾಡ ಮಸ್ತ್ ಆಗೈತಿ ನೋಡ್ರಿ ಎಷ್ಟು ಮಸ್ತ್ ಬಂದಿತ್ತು ನೀರು ಬರಾಕತ್ತೈತಲ್ರಿ ನಿಮಗೂ ಸಾರಿ ರೀಪ್ಪ ನೀವು ಮಾಡ್ಕೊಂಡು ತಿನ್ರಿ ನೀವು ಮಾಡ್ಕೊಂತೀನ್ರಿ ಮೋಸ್ಟ್ಲಿ ಪಪ್ಪಾನು ತಿಂದಿಲ್ಲ ಅನ್ಸುತ್ತೆ ರಾಗಿ ಮುದ್ದೆ ನೀವು ಮೊದಲು ತಿಂದಿಲ್ಲ ಅನ್ಸುತ್ತೆ ರಾಗಿ ಮುದ್ದೆ ಅಲ್ರಿ ಅವ್ರು ಹಿಂಗೆ ತಿನ್ನತ್ತಾರ್ರಿ ಹಂಗೆ ಅದು ಇದು ಹತ್ತತ್ರಿ ಅದು ಫುಲ್ ಡೀಪ್ ಮಾಡ್ರಿ ಇದ್ರೊಳಗೆ ಸಾರೊಳಗೆ ಅಂದ್ರೆ ಗುಳುಮ್ ಮತ್ತು ನುಂಗಾಕಾಗತ್ತೆ ಇಲ್ಲಾಂದ್ರೆ ಒಂಥರ ಅಂಟ ಅನಿಸ್ತತ್ ರೀ ಮಮ್ಮಿನೂ ತಿಂದಿಲ್ಲ ಅನ್ಸತ್ತೆ ಹೌದಲ್ಲ ನೀನು ತಿಂದಿಲ್ಲಲ್ಲ ಅವೇ ನಮ್ಮ ಮನೆ ಮಮ್ಮಿ ಪಪ್ಪ ಯಾರು ತಿಂದಿಲ್ರಿ ನಾವು ಬ್ಯಾಸಿಗೆ ಮಾಡ್ತೀನಿ ಚಪಾತಿ ಮಾಡ್ತೀನಿ ಯಾಕಂದ್ರೆ ನಮ್ಮ ಕಡೆ ಇಲ್ಲಿ ಜಾಸ್ತಿ ಮಾಡೋದಿಲ್ಲ ರೀ ರೂಢಿನೇ ಇಲ್ಲ ಪಪ್ಪನು ಇವತ್ತಿಗೆ ತಿನ್ನತ್ರ ಮಮ್ಮಿನೂ ಇವತ್ತಿಗೆ ಟ್ರೈ ಮಾಡತ್ತಾರ ಮಸ್ತ್ ಆಗೈತ್ರಿ ಅವ್ರು ಏನೋ ನಂದು ಮೂರನೇ ರೌಂಡ್ ನಂದು ಹಿಂದೆ 2ನೇ ರೌಂಡ್ ನಾನು ಮಧ್ಯಾಹ್ನ ಅಷ್ಟು 3:30 ಸ್ನಾನ ಮಾಡಿದೆ ಯಾಕಪ್ಪ ಅಂದ್ರೆ ಇವತ್ತು ಗುಡಿ ಹೋಗೋದಿತ್ತು ಅದಕ್ಕೆ ನೆಗೆಟಿವ್ ಆಗಿ ಬಿಟ್ಟೈತಿ ಇವತ್ತು ಜಳಕ ಮಾಡಕ್ ಮನಸ್ಸು ಇರಲಿಲ್ಲ ಆಯ್ತಂದೆ ತಂಡಿತ್ರಿ ಮಾಡಿರ್ಲಿಲ್ಲ ಅದಕ್ಕೆ ಅವರಿಗೆ ನಾನು ಹೇಳಿದ್ ಕೇಳಿಲ್ಲ ಅವರು ಬೆನ್ನತ್ತು ಬೇತಾಳಂಗ ಹತ್ತಿದ್ವಿ ಒಂದು ಮುಂಜಾನಿಂದ ಚಾಲು ಮಾಡೀನ್ರಿ ನೆನಪಿದ್ದಿದ್ದಿಲ್ಲ ಅವಂಗ ನೆನಪಿದ್ದಿಲ್ಲ ಅಲ್ಲ ನೆನಪಿತ್ತು ಜಳಕ ಏನಕ್ಕೆ ಮಾಡಿರ್ಲಿಲ್ಲ ಅಂತಂದ್ರೆ ನೆಗಡಿ ಸಲುವಾಗಿ ಅದನ್ನ ಗುಡಿ ಹೌದಾ ಏನು ದೊಡ್ಡ ಬಾರಿ ಹಾಂ ಹೊಲಸು ಹೊಲಿಸಿ ನೀನು ಇದು ಎಷ್ಟು ಚಂದ ಬೇಲಿತ್ರಿ ಕಳೆದಾಳ ಎಲ್ಲಿಟ್ಟಾಳೋ ಏನು ಒಂದು ನೆನಪಿರೋದಿಲ್ಲ ಏನಿಲ್ಲ ತೋದು ಹಾಕಿನ್ರಿಪ್ಪ ತಂದಿ ನೆನಪು ಐತಿ ಯಾರು ಗೊತ್ತಿಲ್ಲ ಏನು ಮಾಡಬೇಕು ಚಂದ ಇತ್ತು ವೇಲಿ ಮಸ್ತ್ ಇತ್ತು ಅದೆಲ್ಲ ಪ್ರಿಂಟೆಡ್ ಇತ್ತು ಹೇಳ್ಕೊಳೈತೆ ಏನಿದ್ರ ಜೊತೆ ಮ್ಯಾಚ್ ಆಗ್ಬಾರ್ದಂತ ಐತೆ ಅದಕ್ಕೆ ಸುಬ್ಬಿ ನೋಡಿ ಆಯ್ತು ನೋಡ್ರಿ ಜಾಕ ಮಾಡ ಅಂತ ಹೇಳಿ ಅದ್ರ ಸಂಬಂಧ ಈಗ ಕ್ಲೋಸ್ ಮಾಡು ಈಗ ನಾನು ಕೇಳ ನೀ ನಾನು ಹಂಗೆ ಹಿಡಿ ನೀ ಏನು ಮಾಡಕತ್ತಿ ಹೇಳಿ ಈಗ ತೊಳಗತ್ತೀನಿ ಚಸ್ಮಾ ಇವತ್ತು ಜಲ್ದಿನ ಹೊಂಟಿದ್ರಿ ಗುಡಿ ಯಾಕಂದ್ರೆ 5:30 ಅಂದ್ರೆ ಸ್ವಲ್ಪ ರಾತ್ರಿ ಥಂಡಿ ಬಿಡ್ತೈತಿ ಅದಕ್ಕೆ ಸ್ವಲ್ಪ ಈಗ ಜಲ್ದಿ ಹೊಂಟೀವಿ 6 ಗಂಟೆ ಆಯ್ತು ನೋಡ್ರಿ ಇಲ್ಲಿ ನಮ್ಮ ತಂಗಿ ಕೂತಾಳ ನೋಡ್ರಿ ಈಕಿ ತೊಗೊಂಬಂದು ಕೊಟ್ಟಿದ್ದೆ ಅಂದ್ರೆ ನಿಂದು ಹೋಗಿ ಕೊಟ್ಟು ಬರ್ತಿದ್ನಿಲ್ಲ ದಿಮಾಕ್ ಮಾಡ್ತಾಳ್ರಿ ಈಕಿ
ಇಲ್ಲೇ ಬ್ಯಾಗ್ ಇಟ್ಟಿರ್ತಾರ್ರಿ ಇವತ್ತು ಹೋಗಿ ಅಲ್ಲಿ ಇಟ್ಕೊಂಡ ಆ ಬ್ಯಾಗ್ ಏನು ಮಾಡ್ಬೇಕ್ರಿ ಅದು ಒಂದು ಡಾಕ್ಯುಮೆಂಟ್ ಕೊಡೋದಿತ್ರಿ ಅಲ್ಲೇ ಹಾಶ್ ಬರಾಕತ್ತಿದ್ವಿ ಅದೇ ರೋಡಿಂದ ಕೊಟ್ಟು ಬಂದ್ರೆ ಮುಗಿದ ಬಿಡ್ತೈತೆ ಕೆಲಸ ಇವತ್ತು ಈಕಿ ಇಂಥ ಕೆಲಸ ಮಾಡ್ತಾಳ್ರಿ ಈಕಿ ನಮ್ಮ ತಂಗಿ ನಡ್ರಿ ಹೋಗೋಣ ಅನ್ಕೊಡಿ ಇಲ್ಲಿ ಗುಡಿಗೆ ಬಂದ್ವಿ ಇಲ್ಲಿ ನೀರು ಇಕ್ಕಿ ಇವತ್ತು ನೋಡಿರ್ಲಿಲ್ಲ ಒಟ್ಟು ಅವಾಗ ರಾತ್ರಿ ಕರ್ಕೊಂಡ್ ಬರ್ತಿದ್ವಿ ಬರೀ ನಂಗೆ ಈಗ ನೋಡಿ ನೀರು ಜಲ್ದಿ ಬಂದೇನು ಈ ಬಾತ್ಕೊಳ್ಳಿ ಅದ ನೋಡಲಿ ಇಲ್ಲಿ ನೋಡ್ರಿ ಫುಲ್ ನೀರಲ್ಲಿಂದ ಮೊದಲು ಇಲ್ಲೆಲ್ಲ ಇದು ಬಿಟ್ಟಿರ್ತಿದ್ರು ಇನ್ನು ಇವು ಇದ್ದು ಏನಂತಾರೆ ಅದಕ್ಕೆ ಏನಂತಾರಲ್ಲ ಇವು ಕುರ್ಕೊಡಲ್ಲ ಮೊಸಳಿದ್ದು ಇಲ್ಲ ಇದು ಮೊದಲು ಮೊಸಳಿದ್ದು ಈಗೂ ಐತಿ ಅಲ್ವಾ ಈಗಿಲ್ಲ ಈಗೇನು ಮೊಸಳಿಲ್ಲ ಇಲ್ಲ ಈಗಿಲ್ಲ ಬಾತ್ಕೊಳ್ಳಿ ಇವು ಪಕ್ಷಿ ಇದು ಇದು ಸ್ವಚ್ಛ ಇಲ್ಲ ಅನ್ಸುತ್ತೆ ಎಲ್ಲ ಸ್ವಚ್ಛ ಮಾಡ್ರೆ ಮೊದಲು ಭಾಳ ಹೊಲಸಿತ್ತು ರೀ ಈಗೆಲ್ಲ ಮತ್ತೆ ಸ್ವಚ್ಛ ಮಾಡ್ರೆ ಹೌದು ಮತ್ತು ಹಿಂಗೆ ಅರ್ಧ ಇಲ್ಲ ದೇವ್ರದ್ದು ಇಲ್ಲೇ ಒಕ್ಕಟ್ಟು ಬಿಡ್ತಾರೆ ಇನ್ನೂ ಹೊಲಸು ಆಗ್ಬಿಡ್ತಾರೆ ಇಲ್ಲ ದೇವ್ರದ್ದು ಹಿಂಗೆಲ್ಲ ಒಕ್ಕಟ್ಟು ಹೊಲಸು ಮಾಡಿಬಿಟ್ರೆ ಅದೇ ಆಮೇಲೆ ಇವು ಹುಳ ಗಿಳ ಆತಾವ ಮಂದಿಗೆ ಗೊತ್ತಾಗೋದಿಲ್ಲ ಬಾ ಹೌದು ಇಲ್ಲೇ ರೀ ಗಗನ್ ಮಾಲ್ ಅಲ್ಲಿ ನೋಡೋದಿಲ್ಲ ಇದೆ ಗಗನ್ ಮಾಲ್ ಇದೆ ಇಲ್ಲೇ ಇದು ನೋಡಿಲ್ಲ ನೀ ಗಗನ್ ಮಾಲ್ ನೋಡಿಲ್ಲಲ್ಲ ಯಾವಾಗ ನಾ ಟ್ರಿಪ್ಪಿಗೆ ಇದ್ದಾಗ ನಮ್ಮ ಅವಾಗ ಬಂದಿದ್ದೆ ಅವಾಗ ಬಂದಿದ್ದೆ ನಾಳೆ ಹೋಗಮ್ಮ ಯಾಕೆ ಕರ್ಕೊಂಡು ಹೋಗ್ತೀವಿ ಬಿಡಪ್ಪ ಅದೇ ನಾಳೆ ಹೋಗ ನಾನು ಹೋಗೋಣಂತಿ ನಡಿ ನೀವು ನೋಡೋದು ಬಾತ್ಕೊಂಡು ಎಲ್ಲಿ ನಿಂತೈತೆ ಅದ್ರಲ್ಲಿ ಅಲ್ಲಿ ಎಲ್ಲಿ ಇಲ್ಲೇ ಮುಂದೆ ಬೈಟ್ಕೊಳ್ಳಿ ನಿಂತೈತೆ ನೋಡಿ ಈ ಯಶವಂತ ಬಂದು ನೋಡ್ಲಿ ಚಿನಿ ನೋಡಿ ಯಶವಂತ ಬಂದು ತಿನ್ನಕ್ಕೆ ಹಾಕತ್ತಾರಲ್ಲ ಬರತ್ತವ ಈ ಬಾತ್ಗಳು ಎಲ್ಲ ನೋಡಪ್ಪ ನೀವು ಸ್ವೀಟ್ ಅದಾವ ಇದು ಗೋಮಾತೆಗೆ ಒಂದು ಇದು ಮಾಡ್ರ ಹಾಯ್ ಮಾಡಿ ನಮ್ಮ ಲಾಗ್ ಹಾಕಕ್ಕೆ ತಿನ್ನಾಕತ್ತಿದ್ರು ಬಿಸಿ ಇದ್ರಿ ಫುಲ್ ತಿನ್ನಲಿ ಹಾಯಾದಿಲ್ಲ ಆಡ್ರಿ ಯಾಕಂದ್ರೆ ಅಂಜಿಕೆ ಬರಂಗಿಲ್ಲ ಹಾಕ್ಯಾರಲ್ಲ ಮೊದಲು ಇದು ಗೇಟ್ ಓಪನ್ ಐತ್ರಿ ಇದು ಬಂದ್ ಮಾಡ್ರೆ ಇಲ್ಲಿ ಮಾಡತ್ತಾರ ಈ ಹೊಸ ಇಲ್ಲಿ ಓಪನ್ ಐತಿ ಪ್ಯಾಂಟ್ ಹೆಂಗೆ ತೊಗೊಂಡು ನೋಡುದು ಈ ಥಂಡಿ ಹಿಂಗೆ ತೊಗೊಂಡು ಬಿಡ್ತೈತ್ರಿ ನಾನು ಬಂದಾಗಿತ್ತಾನ ಗುಡಿ ಅನ್ಕೊಂಡೆ ಇವತ್ತು ಬಂದಿರಲ್ಲ ಇನ್ನೊಂದೆಷ್ಟು ರೀ ಐ ಥಿಂಕ್ 6:07 ಪೂಜೆ ಸ್ಟಾರ್ಟ್ ಆಗುತ್ತೆ 6 ಏನು ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಅದಕ್ಕೆ ಜಲ್ದಿ ಬಂದೇವ್ರಿ ಇವತ್ತು ಈಗ ನೋಡಿದಲ್ಲ ಹೆಂಗೆ ನೀರು ಐತೆ ನೋಡಿದೆ ರೀ ಫಸ್ಟ್ ಟೈಮ್ ನೋಡೇನ್ರಿ ನಾಳೆ ಕರ್ಕೊಂಡು ಹೋಗ್ತಿಂತಾರೆ ಇಲ್ಲ ಗಗರ್ಮಲ್ ನೋಡಿಲ್ಲಲ್ಲ ನೀನು ಅವಾಗ ಒಂದ್ಸತಿ ಕರ್ಕೊಂಡು ಹೋಗಿದ್ದೆ ರೀ ನಾಳೆ ನೆಕ್ಸ್ಟ್ ಡೇ ಬರೋಣ ಅಂದಿದ್ದೆ ಈಗ 1 ವರ್ಷ ಬಿಟ್ಟು ಕರ್ಕೊಂಡು ಹೋಗ್ತಾನ ಬರ್ರಿ ಅವೇನು ಕರ್ಕೊಂಡು ಹೋಗ್ತಾನೆ ಆ್ಯನಿವರ್ಸರಿ ಮುಗಿಯಾಕೆ ಬತ್ರಿ ನಮ್ದು ಒಂದು ದಿವ್ಸ ಬಿಜಾಪುರ ಸುತ್ತಿ ನಂಗೆ ತೋರಿಸಿಲ್ರಿ ಬೈರಿ ಎಲ್ಲರೂ ತಗೊಂಡ್ರ ಹಾಕಿ ಬೈರಿ ಸ್ವಚ್ಛಂಗೆ ಬೈರಿ ಹಿಡ್ರಿ ವಾ ನಾವು ಅಲ್ಲೇ ಏನು ಮಾಡ್ತಾರೆ ಯವ್ವಾ ಭಾಳ ದಿಮಾಕ್ ಮಾಡ್ತಾನ್ರಿ ಇವ ಒಟ್ಟು ತಾನ ಒಬ್ಬನ ಲಾಗರ್ ಅನ್ನೋರ್ ಗತೆ ಮಾಡ್ತಾನ್ರಿ ಇವ್ ಜನ ಯಾರು ಲಾಗರ್ ಇಲ್ರಿ ಮುಂಜಾನೆ ರೀ ಈಗ ಪ್ರೇಗ್ನ ಏನೋ ಒಂದು ಹೇಳಾಕತ್ತಿ ಮುಂಜಾನೆ ಗಪ್ಪರು ಮುಂಜಾನೆ ಚಂದ ಬಂದಿದ್ದಿಲ್ರಿ ಅಂದ್ರೆ ಏನ್ರಿ ಚಲೋ ಬಂದಿತ್ರಿ ಸಾಫ್ಟ್ ಬಂದಿದ್ರಿ ಮಸ್ತ್ ಬಂದಿತ್ತು ಬಟ್ ಈಗ ಮಸ್ತ್ ಬಂದಿತ್ರಿ ಈಗ ದಾದಾಗೆ ಅಂತ ಹೇಳಿ ಸ್ವಲ್ಪ ಅಲ್ಲ ದಾದಾಗೆ ಸ್ವಲ್ಪ ನೆತ್ತು ಮಾಡಿದ್ದೆ ಈಗಂತರೂ ಸೇಮ್ ಗಟ್ಟಿ ಚಲೋ ಆಗ್ತದೆ ಅದು ಅದು ಮಧ್ಯಾಹ್ನ ಮಾಡಿದ್ರೆ ಚಲೋ ಆಗಿತ್ತು ನಾನು ತಿಂತೀನಿ ನಾಳೆ ಮಸ್ತ್ ಆತೈತಿ ಈಗ ಬಾಲ್ಸ್ ಮಾಡ್ತಾರ್ರಿ ಈಗ ಮಸ್ತ್ ಗಟ್ಟಿ ಬಂದೈತ್ರಿ ಈಗ ಅದೇ ರೀ ತಂಗಿ ನೋಡ್ರಿ ಇಲ್ಲಿ ಚಮಚ ಇಟ್ಕೊಂಡ್ ರಾಗಿ ಮುದ್ದೆ ತಿನ್ನಾಕ ಬ್ಯಾಂಕ್ ಪೈಕಿನು ಸ್ನ್ಯಾಪ್ ಹಾಕತ್ಲೇನ ಅವ್ರ ಫ್ರೆಂಡಿಗೆ ಸಾಂಬಾರು ಹಾಕ್ರಿ ಮೊಸರು ನಿಂಗೂ ಬೇಕನ್ ಪಿಂಟು ನಿಂಗೆ ಬೇಡ ನಂಗೆ ಸುರದ್ ಬಿಡ್ರಿ ಒಟ್ಟು ಹಾಕಿ ಬಿಡ್ರಿ ನನಗೆ ಭಾಳ ಬೇಕಾಗತ್ತೆ ನೋಡ್ರಿ ರಾಗಿ ಮುದ್ದಿ ಉಳ್ಳಾಡ್ಸೋನು ಇದ್ರಾಗ ಯಾಕ ಸೆಂಚುರಿ ಇದಕ್ಕೆ ಹೊಡೆದಿ ಎಲ್ಲಿ ಸೆಂಚುರಿ ಹೊಡೆದು ತೋರಿಸು ಏನಾಯ್ತ ಸೆಂಚುರಿ ಹೊಡೆದಿ ಅದ್ರೊಳಗೆ ಚಲೋ ಆತ ಬಿಡು ಇವಾಗ ಬಂದ್ ಮಾಡಿರಿ ಅಜ್ಜಿರಿ ಚಿದ್ಲ ಅವ್ರ ಫ್ರೆಂಡಿಗೆ ನಂಬರ್ ಕೊಟ್ಟ ನಿಂದ ಆರೋಗ್ಯ ಇಲಾಖೆಲಿಂದ ಫೋನ್ ಮಾಡಿ ಅಂತಂದ್ರ ವ್ಯಾಕ್ಸಿನ್ ತಗೊಂಡ್ಬಂದ್ರೆ ನಾನು ಅದೇ ಯಾರು ಇದೇ ಯಾಕೆ ಹಚ್ಚಿದ್ರಪ್ಪ ನಾನು ಆತೆ ಯಾವತ್ತ ಫುಲ್ ಇಲ್ಲ ಅಂಜ ನಾವು ಬೇರೆದವ್ರ ಯಾರ್ದಾರ ನಂಬರ್ ಇರ್ತದ ಕರೆಯವರು ಆರೋಗ್ಯ ಇಲಾಖೆದವ್ರ ಫೋನ್ ಮಾಡಿ ಏನ್ರಿ ಕೇಳಾಕತ್ತಿರ್ಬೇಕು ಯಾರಿಗೆ ಎಷ್ಟು ಪ್ರಾಬ್ಲಮ್ ಆಗೈತೆ ಅಂತ ಸ್ವಲ್ಪ ಸರ್ವೆ ಮಾಡಾಕತ್ತಾರ ಅನ್ನೋದು ನಾನು ಅನ್ಕೊಂಡೆ ಇವ್ರಿಗೆ ಅದು ಏನೋ ಕೊಟ್ಟಿದ್ರಂತ ಕೇಳಂತ ಹೇಳಿ ಅಯ್ಯೋ ಇದೆ ಅಂತ ಪ್ರಾಜೆಕ್ಟ್ ಆರೋಗ್ಯ ಇಲಾಖೆದವ್ರದ್ದು ಕೊಡ್ತಾರ ಮಾರ್ಕ್ಸ್ ಅದಾವ ನಾವಕ್ಕೂ ಅಂದ್ರೆ ಹೊರಗೆ ಮಂದಿಗೆ
ಕೇಳೋದು ಹಾಂ ನಿಮಗೆ ನಿಂಗೆ ಏನೇನು ಕೇಳಿದ್ರೆ ಅದೇ ಯಾರಿಗೇನ ಐತೇನ ಅಂದ್ರೆ ಮುದುಕ ಮುದುಕಿಗ ಹುಡುಗಿ ತಗೊಂಡು ನೆನಪು ಹಾಕ್ತಿರ್ತಾರಲ್ಲ ಮಾಮ. ಓ ಇವ್ರದ್ದು ಅದೇ ಪ್ರಾಜೆಕ್ಟ್ ಇತ್ತು ಇಲ್ರಿ ಏನೋ ಇಲ್ರಿ ನಮ್ಮ ಮನೆಗೆ ಏನೂ ಇಲ್ರಿ ಮೇಡಮ್ ಮತ್ತೆ ಇಟ್ಟು ಬಿಡ್ರಿ ನೀವು. ಹಂಗೆ ಅಂತಾರೆ ಮತ್ತವ್ರು